ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದು ಶಿವ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಿರೋದು. ಏನಪ್ಪ ಅಂದರೆ ನಿನ್ನೆಲ್ಲ ಒಂದು ವಾರದಿಂದ ಆಯಿತು ನಾವು ಕಾಯ್ತಾ ಇದ್ದು ಟಾಕ್ಸಿಕ್ ಟ್ರೈಲರ್ ಯಾವಾಗ ಬಿಡ್ತಾರೆ ಅಂತ. ಕೊನೆಗೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಮೂವಿಯ ಟ್ರೈಲರನ್ನು ರಿಲೀಸ್ ಮಾಡಿದ್ದಾರೆ. ಎಲ್ಲೋ ಮೊದಲೆಲ್ಲ 11 ಗಂಟೆಗೆ ಬಿಡ್ತಾರೆ, 11:15 ಬಿಡ್ತಾರೆ ಮಾರ್ನಿಂಗು ಅಂತ ಎಲ್ಲ ತುಂಬ ಜನ ಹೇಳ್ತಾ ಇದ್ರು. ಆದರೆ ಇವಾಗ ಅವರು ಕೊನೆಗೆ 7 ಗಂಟೆ ನಂತರ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನನಗಂತರೂ ಯಶ್ ಅವ್ರು ನೋಡೋಕೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೆ ಅಂದರೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ನನಗೆ ಇಷ್ಟ ಇತ್ತು. ಬಟ್ ಇವಾಗ ಟ್ರೈಲರ್ ನೋಡಿದಾಗ ಕೂಡ ಅದು ಏನೋ ಅಂತಾರಲ್ಲ, ಅದು ಒಂದು ತುಂಬ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಟ್ರೈಲರ್ ಮಾತ್ರ. ಪ್ರತಿಯೊಂದು ಸೀನ್ ಆಗಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ಯಶ್ ಅವರು, ಅದನ್ನು ಹೇಳೋಕ್ಕೆ ಆಗೋದಿಲ್ಲ. ನಾವಂತರೂ ಯಾವಾಗ ಥಿಯೇಟ್ರಿಗೆ ಬರುತ್ತೆ ಅಂತ ತುಂಬ ಇದರಲ್ಲಿ ಕಾಯ್ತಾ ಇದ್ದೀವಿ. ಬಟ್ ಟ್ರೈಲರಲ್ಲಿ ಎಷ್ಟೊಂದು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಒಂದು ಏನೋ ನನಗೆ ಇದು ಮೋಸ್ಟ್ಲಿ ನಮ್ಮ ಇಂಡಿಯಾದಲ್ಲೇ ಈ ಥರ ಮೂವಿ ಎಡಿಟಿಂಗಲ್ಲಿ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂತ ನಾನು ಇಲ್ಲಿವರೆಗೂ ನೋಡಿರೋ ಮೂವಿ ಪ್ರಕಾರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ನನಗೆ ಏನೋ ಒಂದು ಹಾಲಿವುಡ್ ಥರ ಫೀಲ್ ಕೊಡ್ತಾ ಇತ್ತು. ತುಂಬ ಯಶ್ ಅವರು ಎಷ್ಟು ಅಗ್ರೆಸಿವ್ ಆಗಿ ತುಂಬ ಅದರಲ್ಲಿ ಡೈಲಾಗ್ಸನ್ನು ಹೇಳುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಪ್ರತಿಯೊಬ್ಬರು ಹೀರೋಯಿನ್ಗಳನ್ನ ತೋರಿಸುವಾಗ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಪ್ರತಿಯೊಂದು ಸೀನ್ಗಳು ಕೂಡ ಫೈಟಿಂಗ್ ಸೀನ್ ಆಗಲಿ, ಇನ್ಯಾವುದೇ ಸೀನ್ ಆಗಲಿ, ಅವರು ಅಳೋ ಸೀನ್ ಆಗಲಿ, ಅದು ಎಷ್ಟು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಬಟ್ 4.5 ನಿಮಿಷ ಇದೆ ಅನಿಸುತ್ತೆ ಮೋಸ್ಟ್ಲಿ ಟ್ರೈಲರು. ಇದು ತುಂಬ ಲಾಂಗ್ ಆಯಿತು ಅನಿಸುತ್ತೆ. ಇನ್ನೂ ಸ್ವಲ್ಪ ಕಡಿಮೆ ಬಿಟ್ಟಿದ್ರೆ ಆಗ್ತಿತ್ತು, ಅವರು ಯಾಕೋ ಗೊತ್ತಿಲ್ಲ. ಬಟ್ ಕೆಲವೊಬ್ರು ಎಲ್ಲರಿಗೂ ಕನ್ವೆ ಆಗಲಿ ಅಂತ ಏನೋ ಈ ಥರ ತೋರಿಸಿರ್ಬೇಕು ಅನಿಸುತ್ತೆ. ಬಟ್ ಪ್ರತಿಯೊಂದು ಹೇಳ್ಬೇಕಂದ್ರೆ ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇಡೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡನ್ನೇ ಹೊಡೆಯೋಕ್ಕೆ ಯಶ್ ಅವರ ಟಾಕ್ಸಿಕ್ ತಯಾರಾಗಿದೆ. ನಮ್ಮ ಎಲ್ಲರೂ ಬಾಲಿವುಡ್ನನ್ನು ನಮ್ಮ ಕರ್ನಾಟಕಕ್ಕೆ ಕರೆಸಿ, ಬೆಂಗಳೂರಿಗೆ ಕರೆಸಿ, ಆ ಬೆಂಗಳೂರಲ್ಲೇ ಟ್ರೈಲರ್ ಲಾಂಚ್ ಮಾಡಿಸಿದವರು ಯಶ್ ಅವರು. ತುಂಬ ಒಬ್ಬ ನಮ್ಮ ಕನ್ನಡದವರು ಇಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದರೆ ವರ್ಲ್ಡಲ್ಲೇ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೂ ನಮ್ಮ ಈ ಟಾಕ್ಸಿಕ್ ಮೂವಿ ನೋಡೋಕೆ ಎಷ್ಟು ಆತುರದಿಂದ ಇಡೀ ವರ್ಲ್ಡಲ್ಲೇ ಜನ ಕಾಯ್ತಾ ಇದ್ದಾರೆ ಅಂದರೆ, ಪ್ರತಿಯೊಬ್ಬ ಬಾಲಿವುಡ್ ಹೀರೋಗಳು ಕೂಡ ಈ ಟಾಕ್ಸಿಕ್ ಬಗ್ಗೆ ನಾವು ವೇಟ್ ಮಾಡ್ತಾ ಇದ್ದೀನಿ, ಸಲ್ಮಾನ್ ಖಾನ್ ಕೂಡ ನಾವು ವೇಟ್ ಮಾಡ್ತಾ ಇದ್ದೀನಿ ಅಂತ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದಾರೆ. ಈ ಥರ ಇಂಥ ದೊಡ್ಡ ಬಾಲಿವುಡ್ ಹೀರೋಗಳೆಲ್ಲ ಈ ಥರ ಹೇಳುವಾಗ ನಾವು ಕನ್ನಡದವರಾಗಿ ನಮ್ಮ ಟಾಕ್ಸಿಕ್ ಬಗ್ಗೆ ನಮಗೆ ಎಷ್ಟೋ ಒಂಥರ ಹೆಮ್ಮೆ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ. ಬಟ್ ಮೂವಿ ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಯಾರಿಗೆಲ್ಲ ಈ ಮೂವಿ ಟ್ರೈಲರ್ ಇಷ್ಟ ಆಯಿತು, ಈ ಮೂವಿ ಟ್ರೈಲರಲ್ಲಿ ಅಪ್ಪ ಮಗನ ಸೀನನ್ನು ನೋಡೋಕ್ಕೆ ನಾವು ಆಗಸ್ಟ್ 26ಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. ನೀವು ಕೂಡ ಫಸ್ಟ್ ಶೋ ನೋಡಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಟಾಕ್ಸಿಕ್ ಮೂವಿನ ನಾವು ಏನೋ ಬೇರೆ ಥರನೇ ಒಂಥರ ಯಾವ ಥರಪ್ಪ ಮಾಮೂಲಿ ಏನೋ ಬರೀ ಎಮೋಷನ್ ಸೀನು ಅಷ್ಟೇ ಇರುತ್ತೆ, ಇಲ್ಲ ಬರೀ ಹೊಡೆದಾಟ ಅಷ್ಟೇ ಇರುತ್ತಾ ಅಂತ ಏನೋ ಅಂದ್ಕೊಂಡಿದ್ವಿ. ಬಟ್ ಇದರಲ್ಲಿ ನನಗನ್ಸೋವಾಗ ಕೆಲವೊಂದನ್ನ ತುಂಬ ಎಮೋಷನ್ಸ್ ಸೀನೇ ಜಾಸ್ತಿ ಇದೆ, ಮತ್ತು ಈ ಫೈಟಿಂಗ್ ಸೀನ್ಸು ಇದೇ ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಇವರು ಬರೀ ಟ್ರೈಲರಲ್ಲಿ ನೋಡ್ತಾ ಇದ್ದರೆ ಅದೇ ಕಾಣಿಸ್ತಾ ಇದೆ ನಮಗೆ. ಹಾಗಾಗಿ ಈ ಥರದ್ದು ಸೀನ್ಗಳು ತುಂಬ ಇದೆ. ಯಾಕಂದರೆ ಮೋಸ್ಟ್ಲಿ ಇದು ಅಪ್ಪ ಮಗನ ಒಂದು ಸ್ಟೋರಿ ಆಗಿರೋದ್ರಿಂದ ಬರೀ ಇದು ಒಂದು ಒಳ್ಳೆ ತುಂಬ ಫೈಟಿಂಗ್ ಸೀನೇ ತುಂಬ ಕಂಡು ಬರುತ್ತೆ ಅನಿಸುತ್ತೆ. ಹಾಗಾಗಿ ಮೊದಲನೇದಾಗಿ ನಮಗೆ ಯಶ್ ಅವರು ಈ ರೀತಿಯಲ್ಲಿ ನೋಡಿ ನನಗೆ ತುಂಬ ಖುಷಿ ಆಯಿತು. ಟಾಕ್ಸಿಕ್ ಟ್ರೈಲರ್ ನೋಡಬೇಕಂತ ನಾನು ತುಂಬ ಕಾಯ್ತಾ ಇದ್ದೆ. ಇವಾಗ ಎಲ್ಲರೂ ನೋಡಿದ್ದಾರೆ, ಎಲ್ಲದರಲ್ಲಿ ಅಟ್ ಎ ಟೈಮಿಗೆ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಥಿಯೇಟ್ರಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದಾರೆ, ನಾವು ಕೂಡ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಆಗಸ್ಟ್ 26 ಬರಲಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲರೂ ಥಿಯೇಟ್ರಲ್ಲಿ ಟಾಕ್ಸಿಕ್ನ ರಾಯ ಮತ್ತು ಟಿಕೆಟ್ನ ತುಂಬಿಕೊಳ್ಳೋಣ. ಬನ್ನಿ ಎಲ್ಲರೂ ಥಿಯೇಟ್ರಲ್ಲಿ ಭೇಟಿ ಆಗೋಣ.